ಇನ್ನು ಮತ್ತೆ ಬರೋಣ ಇವಾಗ ಸೀಟ್ಸ್ ಲೆಕ್ಕಾಚಾರ ಮತ ಎಣಿಕೆ ಕೂಡ ಪ್ರಾರಂಭ ಆಗಿರುವಂತದ್ದು. ಅಸ್ಸಾಂ ಕತೆ ನೋಡೋದಾದ್ರೆ ಬಿಜೆಪಿ 13 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದ್ರೆ ಕಾಂಗ್ರೆಸ್ 5 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇರುವಂತದ್ದು. ತಮಿಳುನಾಡಿಗೆ ಬಂದ್ರೆ ಡಿಎಂಕೆ 21, ಟಿವಿಕೆ 1, ಎಐಎಡಿಎಂಕೆ 1 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇರುವಂತದ್ದು. ಅಂದ್ರೆ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಒಂದೊಂದು ರೌಂಡ್ ಮತ ಎಣಿಕೆ ಆಗ್ತಿದಂಗೆನೆ ಮುನ್ನಡೆ ಹಿನ್ನಡೆ ಇದೆಲ್ಲ ಕೂಡ ಸಹಜ ಆಗಿರುವಂತದ್ದು. ಇನ್ನು ಪುದುಚೇರಿಯನ್ನ ನೋಡೋದಾದ್ರೆ ಬಿಜೆಪಿ 9, ಕಾಂಗ್ರೆಸ್ 3 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇರುವಂತದ್ದು. ಬಾಗಲಕೋಟೆಗೆ ಬಂದ್ರೆ ಬಾಗಲಕೋಟೆಯಲ್ಲಿ ವೀರಂತ ಚಲಂತಿಮಠ ಅವರಿಗೆ ಈಗಲೂ ಕೂಡ ಹಿನ್ನಡೆಯನ್ನ ಅನುಭವಿಸ್ತಾ ಇರುವಂತದ್ದು. ಇನ್ನ ಉಮೇಶ್ ಮೇಟಿ ಅವರು ಮುನ್ನಡೆಯನ್ನ ಸಾಧಿಸ್ತಾ ಇರುವಂತದ್ದು. ಸೊ ಇನ್ನು ದಾವಣಗೆರೆ ದಕ್ಷಿಣ ಇನ್ನು ಅಪ್ಡೇಟ್ ಕೂಡ ಸಿಕ್ಕಿಲ್ಲ, ಅದನ್ನ ಮತ ಎಣಿಕೆ ಪ್ರಾರಂಭ ಆಗಿರುವಂತದ್ದು. ಇನ್ನು ಪಶ್ಚಿಮ ಬಂಗಾಳ ಕತೆ ನೋಡೋದಾದ್ರೆ ಬಿಜೆಪಿ 29 ಆದ್ರೆ ಟಿಎಂಸಿ 20 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇರುವಂತದ್ದು. ಸೊ ಒಂದು ಕೇರಳದಲ್ಲಿ ಈಗ ಬಿಜೆಪಿ 2 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದ್ರೆ ಇನ್ನ 57 ಯುಡಿಎಫ್ ಮತ್ತೆ ಎಲ್ಡಿಎಫ್ ಹೀಗೆ ಬಹಳಷ್ಟು ಟಫ್ ಫೈಟ್ ಇರುವಂತದ್ದು. ಯಾವುದು ಕೂಡ ಅಂತ ಅಜಗಜಾಂತರ ಇನ್ನ ಕೂಡ ಆಗಿಲ್ಲ. ಯಾಕಂತ ಹೇಳಿದ್ರೆ ಸರ್ ಕೂಡ ಒಂದು ಮಾತನ್ನೇ ಹೇಳ್ತಾ ಇದ್ರು, ಅಂದ್ರೆ ಈಗಲೇ ನಾವು ಯಾವ್ದು ಜಡ್ಜ್ ಮಾಡೋದಿಕ್ಕೆ ಆಗೋದಿಲ್ಲ ಅಂತ. ಸೊ ಅದು ಹೋಗ್ತಾನೆ ಗೊತ್ತಾಗುವಂಥದ್ದು ಯಾವ್ದು ಎಷ್ಟು ಸ್ಥಾನಗಳನ್ನ ಗೆದ್ದಿದೆ ಅಂತ. ಸದ್ಯಕ್ಕೆ ಇದೊಂದು ಈ ನಂಬರ್ಗಳ ಆಟ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ, ಹಂಗಾಗ್ತಾ ಇದೆ. ಇನ್ನು ಬಿಜೆಪಿ 3 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇರುವಂತದ್ದು. ಅದಾದ ನಂತರ ಕೇರಳದಲ್ಲಿ ಇದು ಕಥೆ ನಡೀತಾ ಇರುವಂತದ್ದು. ಯುಡಿಎಫ್ 53 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇರುವಂತದ್ದು. ಎಲ್ಡಿಎಫ್ 42 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇರುವಂತದ್ದು. ಕೇರಳದಲ್ಲೂ ಕೂಡ ಬಹಳಷ್ಟು ಟಫ್ ಫೈಟ್ ಸಿಗ್ತಾ ಇರುವಂತದ್ದು. ಬಿಜೆಪಿ ಎಲ್ಲೋ ಒಂದು ಕಡೆ ಕೇರಳದಲ್ಲಿ ಅಕೌಂಟ್ ಓಪನ್ ಮಾಡ್ತಾ ಇದೆ ಅನ್ನೋ ಕಾಣಿಸ್ತಾ ಇದೆ. 3 ಕ್ಷೇತ್ರಗಳಲ್ಲಿ ಸದ್ಯಕ್ಕೆ ಮುನ್ನಡೆಯನ್ನ ಸಾಧಿಸ್ತಾ ಇರುವಂತದ್ದು.